ಸರ್, ನೀವು ಹೇಳಿದ ಹಾಗೆ ಓದಬೇಕು ಅಂತ ನನಗೂ ಗೊತ್ತು. ಹಾಗಾಗಿ ಓದೋಕೆ ಪ್ರಯತ್ನ ಮಾಡ್ತೀನಿ. ಆದರೆ ಅದು ಬರೀ 1 ವಾರದವರೆಗೆ ಮಾತ್ರ ಇರುತ್ತೆ. ಆ ಓದಿನ ಜೊತೆಗಿನ ನಂಟು ಅಷ್ಟೇ. ಆಮೇಲೆ ನನ್ನ ಮನಸ್ಸು ಅದರಿಂದ ದೂರ ಹೋಗುತ್ತೆ. ಏನಾಗುತ್ತೆ ಅಂದ್ರೆ, ಪ್ರಶ್ನೆಗಳು ಸಾಲ್ವ್ ಆಗ್ತಿವೆ, ಅರ್ಥವಾಗ್ತಿದೆ, ಮಾರ್ಕ್ಸ್ ಕೂಡ ಬರ್ತಿದೆ. ಆದರೆ ಓದೋಕೆ ಮನಸ್ಸು ಬರ್ತಿಲ್ಲ. ನೀವು ಬಿಡಿಸುತ್ತಿರುವ ಆ ಪ್ರಶ್ನೆಗಳಲ್ಲಿ ಸ್ವೆಟರ್ ಅಂತ ಎಲ್ಲಾದರೂ ಬರೆದಿದೆಯಾ? ಇಲ್ಲ. ಅದಕ್ಕೆ ಅಲ್ವಾ. ಆ ಪ್ರಶ್ನೆ ಪೂರ್ತಿಯಾಗಿಲ್ಲಲ್ವಾ? ಐಡಿ ಪ್ರಶ್ನೆಯ ಕೊನೆಯಲ್ಲಿ ಹೀಗೆ ಬರೆದಿರಬೇಕು: ಇದೇ ಪ್ರಶ್ನೆಯಿಂದ ಸ್ವೆಟರ್ ಸಿಗುತ್ತೆ. ಇಲ್ಲ ಅಂದ್ರೆ ಹೇಳಿ. ನಿಮಗೆ ಆ ಜ್ಞಾನವೇ ಇಲ್ಲದಿದ್ದರೆ ಯಾರಾದರೂ ನಿಮಗೆ ಸ್ವೆಟರ್ ಯಾಕೆ ಕೊಡಬೇಕು? ಆದ್ರೆ ಸರ್, ಸ್ವೆಟರ್ ಈಗಲೂ ನಾವು ಹಾಕಿಕೊಂಡಿದ್ದೇವಲ್ಲ. ಅದು ಹೇಗೆ ಬಂತು? ಸರ್, ಅದನ್ನೇ ನಾನ್ ಹೇಳ್ತಿರೋದು. ಅಷ್ಟಂತೂ ನಾನ್ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ. ಅಷ್ಟರಲ್ಲಿ ನಿಮಗೆ ತೃಪ್ತಿಯಾಗಿದ್ದರೆ ಮುಂದೆ ಓದಬೇಡಿ. ಸರ್, ಅದನ್ನೇ ಕೇಳ್ತಿರೋದು. ಮುಂದೆ ಜೀವನದಲ್ಲಿ ಏನ್ ಮಾಡೋದು ಅಂತ. ಅಂದ್ರೆ ಏನೂ ಅರ್ಥನೇ ಆಗ್ತಿಲ್ಲ. ಸ್ವೆಟರ್ ಬೇಕೋ ಬೇಡವೋ? ಸರ್, ಅದನ್ನೇ ಅಲ್ವಾ ಹೇಳ್ತಿರೋದು. ಅನ್ನ, ಬಟ್ಟೆ, ಮನೆ ಮೂಲಭೂತ ಅಗತ್ಯಗಳು ನನ್ನ ಹತ್ರ ಈಗಾಗ್ಲೇ ಇವೆ. ಪ್ರಾಮಾಣಿಕವಾಗಿ ನಿಮಗೆ ಹೀಗೆ ಅನ್ನಿಸುತ್ತಿದ್ದರೆ ಅಂದ್ರೆ ನಿಮ್ಮ ಇಲ್ಲಿವರೆಗಿನ ಶಿಕ್ಷಣದಿಂದಲೇ ನೀವು ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಬಹುದು ಅಂದುಕೊಂಡಿದ್ದರೆ ಮುಂದೆ ಓದಬೇಡಿ. ಆದ್ರೆ ಸರ್, ಸಮಾಜದಲ್ಲಿ ಸಂಕೋಚ ಅಥವಾ ಭಯ ಇದೆ. ನಿನಗೆ ಇದು ಬರಲ್ಲ, ಸೈನ್ಸ್ ಬರಲ್ಲ ಅಂತಂತಾರೆ. ಅದು ಎಲ್ಲರಿಗೂ ಎಲ್ಲವೂ ಬರಲ್ಲ. ಯಾರಿಗಾದ್ರೂ ಏನಾದ್ರೂ ಬಂದ್ರೆ ಅದನ್ನೇ ಉದಾಹರಣೆಯಾಗಿ ನೀಡ್ತಾರೆ. ಎಲ್ಲ ಯಾರಿಗೂ ಬರಲ್ಲ. ಯಾರ ಉದಾಹರಣೆ ನೀಡ್ತಾರೆ? ನಿಮ್ಗಂತೂ ಎಲ್ಲ ಬರುತ್ತೆ. ಇಲ್ಲ, ನನಗೆ ಬರಲ್ಲ. ಖಂಡಿತ ಬರಲ್ಲ. ಸರ್, ನೀವಷ್ಟೊಂದು ದೊಡ್ಡ ಎಕ್ಸಾಮ್ಗಳನ್ನ ಪಾಸ್ ಮಾಡಿದ್ದೀರಿ. ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ನನ್ನ ಯಾವುದೇ ಎಕ್ಸಾಮ್ನಲ್ಲೂ ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬಂದಿರಲಿಲ್ಲ. ಅಂದ್ರೆ ಯಾವುದೋ ತಪ್ಪುಗಳನ್ನು ಮಾಡಿದ್ದಕ್ಕೆ ನನ್ ಮಾರ್ಕ್ಸ್ ಕಟ್ ಆಗಿರೋದು. ಹಾಗಾಗಿ ನಂಗೂ ಎಲ್ಲವೂ ಬರಲ್ಲ. ಒಬ್ರಿಗೆ ಓದ್ಬೇಕು ಅಂತ ಅನ್ಸುತ್ತೆ, ಇನ್ನೊಬ್ಬರಿಗೆ ಓದೋದ್ ಬೇಡ ಅನ್ಸುತ್ತೆ. ಹಾಗಾಗಿ ಸ್ವೆಟರ್. ಸರ್, ಸ್ವೆಟರ್ ಅಂತೂ ಹಾಕಿಕೊಂಡಿದ್ದೀನಿ. ಎಷ್ಟು ದಿನ ಅಂತ ಬರುತ್ತೆ? ಮುಂದಿನದ್ದು ಎಲ್ಲಿಂದ ಬರುತ್ತೆ? ನೋಡಿ, ನನ್ ಕೆಲಸ ಎಷ್ಟು ಕಷ್ಟ ಅಂತ ಈಗ ತಿಳಿತಿದೆಯಾ? ಯಾರು ಮಿಂಕೋಟ್ ಹಾಕಿಕೊಂಡು ತಿರುಗುತ್ತಿದ್ದಾರೋ ಅವರಿಗೆ ನಾನು ಹೇಳ್ತೀನಿ, ಇದೇನು ನೀವು ಬದುಕು ಹಾಳು ಮಾಡಿಕೊಳ್ಳುತ್ತಿದ್ದೀರಾ ಅಂತ. ಬರೀ ಫರ್ ಕೋಟ್ ಖರೀದಿಸುತ್ತಲೇ ಉಳಿದುಬಿಡುತ್ತೀರಿ ಅಂತ. ಇನ್ನೊಂದೆಡೆ ನಾನು ನೆನಪಿಸಬೇಕಾಗುತ್ತದೆ, ನಿಮಗೆ ಸ್ವೆಟರ್ ಬೇಕು ಅಂತ. ಈ 2 ಮಾತುಗಳನ್ನು ಹೇಳಬೇಕಾಗುತ್ತದೆ. ಅದಕ್ಕೆ ನಿನ್ನೆ ಅವರು ಕೇಳಿದ್ದು, ನಿಮ್ಮ ಮಾತುಗಳು ಪರಸ್ಪರ ವಿರೋಧವಾಗಿರುತ್ತವೆ ಅಂತ. ಯಾಕೆ ಹಾಗೆ ಆಗುತ್ತದೆ ಅಂತ ಈಗ ತಿಳಿಯುತ್ತಿದೆ. ಸ್ವಂತವಾಗಿ ಸಂಪಾದನೆ ಮಾಡದಿದ್ದರೆ ಗುಲಾಮಗಿರಿ ಮಾಡಬೇಕಾಗುತ್ತದೆ, ಮತ್ತು ಜ್ಞಾನ ಅಥವಾ ಶಿಕ್ಷಣವಿಲ್ಲದೆ ಸ್ವಂತವಾಗಿ ಸಂಪಾದಿಸಲು ಆಗೋದಿಲ್ಲ. ಸರ್, ಗುಲಾಮಗಿರಿ ನೌಕರಿ ಮಾಡೋದ್ರಲ್ಲೂ ಇಡಿಯಲ್ಲ. ಅದು ಕನಿಷ್ಠ ಒಂದು ರೀತಿ ಹಕ್ಕಿರುವ ಗುಲಾಮಗಿರಿ. ಬೇಕಿದ್ದರೆ ರಾಜೀನಾಮೆ ಕೊಟ್ಟು ಹೊರಬರಬಹುದು. ಇನ್ನೊಂದು ತರಹದ ಗುಲಾಮಗಿರಿ ಇದೆಯಲ್ಲ, ಅಲ್ಲಿ ರಾಜೀನಾಮೆ ಕೊಡೋಕು ಆಗಲ್ಲ. ನೀವು ಜೀತದಾಳಾಗಿ ಬಿಡ್ತೀರಿ. ಒಂದು ವಿಷಯ ಅಂದ್ರೆ, ಓದಿನ ಮಾತು ಬಂದ ತಕ್ಷಣ ಎಲ್ಲರ ಮುಖ ಸಣ್ಣದಾಗಿ ಬಿಡುತ್ತೆ. ನಾನೇನು ಬಲವಂತವಾಗಿ ಡಿಗ್ರಿಗಳನ್ನು ಒಟ್ಟು ಮಾಡಿ ಅಂತ ಹೇಳ್ತಿಲ್ಲ. ಹೆದರಬೇಡಿ. ಆದರೆ ಮೂಲಭೂತ ಶಿಕ್ಷಣ ಪಡೆಯುವುದು ಬಹಳ ಮುಖ್ಯ. ಪ್ರಪಂಚದ ಕೆಲವು ವಿಷಯಗಳು ಗೊತ್ತಿಲ್ಲದಿದ್ದರೆ ನೀವು ಪೂರ್ಣ ಮನುಷ್ಯನಾಗಲು ಸಾಧ್ಯವಿಲ್ಲ. ಆ ವಿಷಯಗಳು ತಿಳಿಯೋದು ಬಹಳ ಮುಖ್ಯ. ನಮ್ಮ ಶಾಲಾ ಕಾಲೇಜಿನ ಈ ಫಾರ್ಮಲ್ ಎಜುಕೇಶನ್ ಆ ಎಲ್ಲ ವಿಷಯಗಳನ್ನು ಹೇಳಿಕೊಡಲ್ಲ ಅನ್ನೋದು ನನಗೂ ಗೊತ್ತು. ನಿಮ್ಮ ಹತ್ತಿರ ಗ್ರಾಜ್ಯುಯೇಷನ್, ಪೋಸ್ಟ್ ಗ್ರಾಜ್ಯುಯೇಷನ್ ಎಲ್ಲ ಇದ್ದರೂ ಅದರ ನಂತರವೂ ಸ್ವಾಧ್ಯಾಯ ಮಾಡ್ತಾ ಇರಿ. ಸೆಲ್ಫ್ ಎಜುಕೇಶನ್ ಅಂದ್ರೆ ನೀವೇ ಸ್ವಂತವಾಗಿ ಓದುತ್ತೀರಿ. ಈಗಂತೂ ಇಂಟರ್ನೆಟ್ ಇದೆ, ಓಪನ್ ಸೋರ್ಸ್ ಎಜುಕೇಶನ್ ಇದೆ, ಓದ್ತಾ ಇರಿ. ಇದೆಲ್ಲ ಸ್ವೆಟರ್ನ ತಪ್ಪು. ಅದು ನಿಮಗೆ ಬಹಳ ಸುಲಭವಾಗಿ ಸಿಕ್ಕಿಬಿಟ್ಟಿದೆ. ನಿಮಗೆ ಅರ್ಥ ಆಗ್ತಿಲ್ಲ ಶಿಕ್ಷಣದ ಮಹತ್ವ ಏನು ಅಂತ.
ಹಾಗಾದ್ರೆ ಇದೇ ಇರೋದು. ಮುಂದಿನ ಶಿಬಿರಕ್ಕೆ ನಿಮ್ಮನ್ನು ಸೇರಿಸಿಕೊಳ್ಳಲ್ಲ ನೋಡಿ. ಇವರು ಡೊನೇಷನ್ ಕೇಳ್ತಾರೆ. ಸಂಪಾದನೆ ಮಾಡದಿದ್ದರೆ ಡೊನೇಷನ್ ಎಲ್ಲಿಂದ ಕೊಡ್ತೀರಿ? ಶಿಬಿರಕ್ಕೂ ಬರಕ್ಕಾಗಲ್ಲ, ನನ್ನ ಕೈಗಳನ್ನು ಬಲಪಡಿಸಕ್ಕಾಗಲ್ಲ. ಸಂಪಾದನೆ ಇಲ್ಲದಿದ್ದರೆ ಸಂಸ್ಥೆಗೆ ಹೇಗೆ ಸಹಾಯ ಮಾಡ್ತೀರಿ ಹೇಳಿ? ಸರ್, ಅದೇ ಕೆಲಸನೂ ಮಾಡಬೇಕು, ಗುಲಾಮಗಿರಿಯೂ ಇರುತ್ತೆ, ಹಣವೂ ಬೇಕು ಅಂದ್ರೆ. ನೋಡಿ, ನೀವು ಅತಿಯಾದ ಆಸೆಗಾಗಿ ಅಥವಾ ಬೇಕಾಬಿಟ್ಟಿ ಸಂಪಾದನೆ ಮಾಡೋಕೆ ಹೋದಾಗ ಮಾತ್ರ ಗುಲಾಮಗಿರಿ ಇರುತ್ತೆ. ಈ ಪ್ರಪಂಚ ಅಷ್ಟೇನೂ ಕೆಟ್ಟದ್ದಿಲ್ಲ. ನೀವು ಮನಸ್ಸು ಮಾಡಿದರೆ ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ. ದುರಾಸೆಯೇ ನಮ್ಮಿಂದ ಗುಲಾಮಗಿರಿ ಮಾಡಿಸುವುದು. ಸರ್, ನನಗೆ ಏನು ತಿಳಿಯುತ್ತಿದೆ ಅಂದ್ರೆ, ಸಮಾಜದಲ್ಲಿ ಕೆಲವು ವ್ಯವಸ್ಥೆಗಳನ್ನು ಮಾಡಿಬಿಟ್ಟಿದ್ದಾರೆ ಮತ್ತು ನಮಗೆ ನೀವು ಟ್ರೈ ಮಾಡ್ತಾ ಇರಿ ಅಂತ ಹೇಳ್ತಾರೆ. ಬರೀ ಟ್ರೈ ಮಾಡ್ತಾ ಇರಿ. ನನಗೆ ಯಾಕೋ ಈ ಕಲ್ಪನೆಯೇ ಹಿಡಿಸ್ತಿಲ್ಲ. ಅದಕ್ಕೆ ಓದಿನ ಮೇಲೆ ಬೇಸರ ಬಂದಿದೆ. ಸ್ವೆಟರ್ ಮಾಡಬೇಡಿ, ವ್ಯರ್ಥವಾಗಿ ಟ್ರೈ ಮಾಡಬೇಡಿ. ಆದರೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಷ್ಟು, ಅಂದ್ರೆ ಆರ್ಥಿಕವಾಗಿ ಸ್ವತಂತ್ರರಾಗುವಷ್ಟು ಓದಿ. ಇಷ್ಟು ಮಾಡ್ತೀರಲ್ವಾ? ಇಲ್ಲದಿದ್ದರೆ ಯಾರ ಹತ್ತಿರ ಕೇಳೋಕೆ ಹೋಗ್ತೀವಿ? ಮತ್ತೆ ಯಾರು ನಿಮಗೆ ಸಹಾಯ ಮಾಡ್ತಾರೋ ಅವರು ಅದಕ್ಕೆ ಬಹಳ ದೊಡ್ಡ ಬೆಲೆ ವಸೂಲಿ ಮಾಡ್ತಾರೆ. ಅದಕ್ಕೆ ಕೆಲಸ ಮಾಡೋದು. ಹೌದು, ಜೀವನದಲ್ಲಿ ಇನ್ನೂ ಉತ್ತಮವಾದದ್ದನ್ನು ಹುಡುಕುತ್ತೀರಿ. ಎಲ್ಲೋ ಒಂದು ಕಡೆ ನಿಂತು ಬಿಡಬೇಡಿ. ಪ್ರಯತ್ನ ಪಟ್ಟರೆ ಒಳ್ಳೆಯದು ಸಿಕ್ಕೇ ಸಿಗುತ್ತೆ. ಈ ವಿಷಯ ಈಗ ಸ್ಪಷ್ಟವಾಯಿತಾ ಅಥವಾ ಇನ್ನು ಏನಾದರೂ ಕೇಳಬೇಕಾ? ನನ್ನ ಪ್ರಶ್ನೆ ಇಷ್ಟೇ. ಓದೋದು ಯಾಕೆ ಇಷ್ಟು ಇಂಪಾರ್ಟೆಂಟ್? ಒಬ್ಬ ಮನುಷ್ಯನಿಗೆ ಒಂದು ಶಿಕ್ಷಣದ ಚೌಕಟ್ಟನ್ನು ಸಿದ್ಧಪಡಿಸಿ. ನೀವು ಓದಲೇಬೇಕು, ಈ ವಿಷಯಗಳ ಜ್ಞಾನ ಇರಲೇಬೇಕು ಅನ್ನೋದು ಯಾಕೆ ಅನಿವಾರ್ಯ? ನನಗಂತೂ ಇದು ಹೊರೆ ಅನ್ನಿಸ್ತಿದೆ. ಬೇಡಿಕೆಗಳನ್ನು ಕಮ್ಮಿ ಮಾಡಿ, ಖರ್ಚುಗಳನ್ನು ಕಮ್ಮಿ ಮಾಡಿ. ಆದರೆ ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವಷ್ಟು ಸಂಪಾದನೆ ಮಾಡಲೇಬೇಕು. ಮತ್ತು ಸಂಪಾದನೆ ಮಾಡಬೇಕೆಂದರೆ ಲೌಕಿಕ ಜ್ಞಾನ ಬೇಕೇ ಬೇಕು. ಅದಕ್ಕಾಗಿಯೇ ನಮ್ಮ ಈ ಫಾರ್ಮಲ್ ಎಜುಕೇಷನ್ ಇರೋದು. ಅಂದ್ರೆ ಬಾಲ್ಯದಿಂದ ಕಾಲೇಜಿನವರೆಗೆ ಓದೋದು. ಅದರ ಲಾಭ ಇಷ್ಟೇ. ಅದನ್ನೆಲ್ಲ ಓದಿದರೆ ನೀವು ನಿಮ್ಮ ಖರ್ಚನ್ನು ನೀವೇ ನೋಡಿಕೊಳ್ಳಬಹುದು. ವಿಷಯ ಇಷ್ಟೇ. ಆದರೆ ನೀವು ಇದನ್ನೇ ಬೇರೆ ಏನೋ ಅಂತ ಭಾವಿಸಿದರೆ ಅದು ಶಿಕ್ಷಣದ ದುರುಪಯೋಗ. ನೀವು ಬಿಕಾಂ, ಬಿಟೆಕ್ ಅಥವಾ PhD ಮಾಡಿದ ತಕ್ಷಣ ಆಂತರಿಕವಾಗಿ ಬಹಳ ದೊಡ್ಡ ಮನುಷ್ಯರಾಗಿ ಬಿಡ್ತೀರಿ ಅಂದುಕೊಂಡರೆ ಅದು ಸಾಧ್ಯವಿಲ್ಲ. ವಿದ್ಯೆ ಮತ್ತು ಅವಿದ್ಯೆ ಎರಡೂ ಬೇಕು. ಅವಿದ್ಯೆ ವಿದ್ಯೆಯ ಜಾಗ ತಗೊಳ್ಳೋಕೆ ಆಗಲ್ಲ. ಅವಿದ್ಯೆ ಅಂದ್ರೆ ಏನು? ಇದೆ ಸಾಂಸಾರಿಕ ಭೌತಿಕ ಶಿಕ್ಷಣ, ಫಾರ್ಮಲ್ ಎಜುಕೇಶನ್, ಎಜುಕೇಶನ್ ಆಫ್ ದ ಮಟೀರಿಯಲ್, ಎಜುಕೇಶನ್ ಆಫ್ ದ ವರ್ಲ್ಡ್. ಇವೆರಡೂ ಬೇಕು. ಉಪನಿಷತ್ತುಗಳು ವಿಜ್ಞಾನದ ಜಾಗ ತಗೊಳ್ಳೋಕೆ ಆಗಲ್ಲ. ವಿಜ್ಞಾನವನ್ನು ನೀವು ಎಷ್ಟೇ ಓದಿದ್ರೂ ಉಪನಿಷತ್ತುಗಳನ್ನು ಓದದಿದ್ದರೆ ಜೀವನ ವ್ಯರ್ಥವಾಗುತ್ತದೆ. ಎರಡು ಒಟ್ಟಿಗೆ ಇರಬೇಕು. ಅದಕ್ಕಾಗಿ ಎರಡು ಬೇಕಾಗುತ್ತವೆ. ಆದ್ರೆ ಅದೇ ಓದನ್ನು ಓದಿ, ಮತ್ತೆ ಅಷ್ಟನ್ನೇ ಮಾತ್ರ ಓದಿ. ಜೀವನೋಪಾಯಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಓದಿ. ವ್ಯರ್ಥದ ಲೌಕಿಕ ಜ್ಞಾನವನ್ನು ತಲೆಯಲ್ಲಿ ತುಂಬಿಕೊಳ್ಳೋದ್ರಿಂದ ಏನೂ ಲಾಭವಿಲ್ಲ. ನೀವು ಯಾವ ಕ್ಷೇತ್ರದಲ್ಲಿ ಬದುಕಬೇಕು, ಆ ಕ್ಷೇತ್ರದ ಸಂಪೂರ್ಣ ಜ್ಞಾನವನ್ನು ಪಡೆಯಿರಿ. ಅದನ್ನ ಆಳವಾಗಿ ಓದಿ. ಬರೀ ಗೌರವ ಸಿಗುತ್ತೆ ಅಥವಾ ಕೆರಿಯರ್ ಆಗುತ್ತೆ ಅಂತ ಒಂದಾದ ಮೇಲೆ ಒಂದು ಡಿಗ್ರಿಗಳನ್ನು ಪಡೆಯಬೇಡಿ. ಅವಶ್ಯವಾಗಿ ಓದಿ, ಆದರೆ ಇಷ್ಟಪಟ್ಟು ಮುಳುಗಿ ಓದಿ. ನೆನಪಿರಲಿ, ಲೌಕಿಕ ಶಿಕ್ಷಣ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಎಂದಿಗೂ ಪರ್ಯಾಯವಾಗಲು ಸಾಧ್ಯವಿಲ್ಲ.